ಮೊನ್ನೆ ಕುಂಚೂರು ರಥೋತ್ಸವ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಹೇಳಿದ ನಾಡ್ದು ಮಾರಿ ಹರಕೆ ಇದೆ, ಅದಕ್ಕೂ ಬರೋಣ ಅಂತ. ಅದಕ್ಕೆ ನಾನು ಕೂಡ ನಂಗೊಂದು ಕಂಟೆಂಟ್ ಸಿಗುತ್ತೆ, ಮಾರಿ ಹರಕೆನೂ ನೋಡ್ದಂಗ ಆಗುತ್ತೆ ಅನ್ಕೊಂಡು ಕುಂಚೂರು ಮಾರಿ ಹರಕೆಗೆ ಹೊರಟ್ಬಿಟ್ಟೆ. ಮೊದಲೇ ಫ್ರೆಂಡ್ ಹೇಳಿದ್ದ ತುಂಬಾ ಜನ ಆಗ್ತಾರೆ ಕಣ, ಗಂಟೆ ಗಟ್ಲೆ ಕ್ಯೂ ಅಲ್ಲಿ ನಿಲ್ಬೇಕಾಗುತ್ತೆ, ಹಾಗಾಗಿ ಊರಿಗಿಂತ ಮುಂಚೆ ಹೊರಟ್ಬಾ ಅಂತ. ಆದ್ರೆ ನಾನು ಹೋಗುವಷ್ಟರಲ್ಲಿ ಊರ್ ಬದಿ ಕೆಲವಷ್ಟು ದನಕರುಗಳು ಡ್ಯೂಟಿ ಮುಗಿಸಿ ಮನೆಗೆ ಹೊರಟಿದ್ರೆ, ಮತ್ತಷ್ಟು ದನಕರುಗಳು ರೋಡ್ ಬದಿ ಹಾಳಾಗಿ ನಿಂತಿದ್ದ ಟ್ರಾಕ್ಟರ್ ಇದ್ದ ಹುಲ್ಲಿನ ಹೊರೆ ಜೊತೆಗೆ ಗ್ರೂಪ್ ಪಾರ್ಟಿ ಮಾಡ್ತಿದ್ವು. ಇದನ್ನೆಲ್ಲ ನೋಡ್ಕೊಂಡು ಶಿವಪುರ ಘಾಟಿ ಹತ್ಕೊಂಡು ಕೊಪ್ಪಕ್ಕೆ ಬಂದು ಬೈಕಿನ ಹೊಟ್ಟೆಗೆ ಎಣ್ಣೆ ಕುಡಿಸಿ ಅಂದ್ರೆ ಪೆಟ್ರೋಲ್ ಹಾಕ್ಸಿ ನನ್ನ ಹೊಟ್ಟೆ ತುಂಬಿಸ್ಕೊಳಕ ಅಂತ ಹೇಳಿ ಕುಂಚೂರ್ ಕಡೆಗೆ ಹೊರಟು ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ರೆ ಅವ್ನ ಬೆಟಾಲಿಯನ್ ಜೊತೆಗೆ ಆಲ್ರೆಡಿ ಅಲ್ಲಿ ಹೋಗಾಗಿತ್ತು. ಸರಿ ಅನ್ಕೊಂಡು ನಾನು ಆಲ್ರೆಡಿ ಒಂದ್ಸಲ ಜಾತ್ರೆಗೆ ಹೋಗಿದ್ರಿಂದ ಅವತ್ತು ವಾಪಸ್ ಬರುವಾಗ ಕೊಪ್ಪದಿಂದ ಕುಂಚೂರಿಗಿರೋ ಒಂದ್ ಹತ್ರ ದಾರಿನೂ ನಂಗೆ ಗೊತ್ತಾಗಿತ್ತು. ಅದೇ ದಾರಿಲಿ ನಾನು ಕುಂಚೂರ್ ಕಡೆ ಹೊರಟೆ. ಈ ದಾರಿ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದ್ ರೀತಿ ಮಿನಿ ಆಗುಂಬೆ ಘಾಟಿ. ಈ ರಸ್ತೆ ತಿರುವು ಇದೆಯೋ ಅಥವಾ ತಿರುವಲ್ಲೇ ರಸ್ತೆ ಇದೆಯೋ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಈ ರಸ್ತೆಯಲ್ಲಿ ಎದುರು ಬದ್ರು 2 ಕಾರ್ ಬಂದ್ರೆ ರೋಡ್ ಕ್ಲೋಸ್, ಶೋ ಮುಗ್ದೆ ಹೋಯ್ತು ಅನ್ನೋ ಹಾಗಿರುತ್ತೆ. ಆದ್ರೆ ಪ್ರಕೃತಿ ಮಾತ್ರ ಸೂಪರ್. ಈ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ತಿರುವು ತುಂಬಿಕೊಂಡಿರೋ ಈ ಕಿರಿದಾದ ರಸ್ತೆಯಲ್ಲಿ ಎಷ್ಟೊತ್ತಿಗೂ ವಾಹನಗಳು ಓಡಾಡ್ತಿರೋದು ತೀರಾ ಕಡಿಮೆ. ಆದ್ರೆ ಇವತ್ತು ಹರಕೆ ಇದ್ದಿದ್ರಿಂದ ಕೊಪ್ಪ ಕಡೆಯಿಂದ ಅದೆಷ್ಟೋ ಗಾಡಿಗಳು ಇಲ್ಲೇ ಹೋಗ್ತಿದ್ವು. ನಾನು ಕೂಡ ಅವುಗಳ ಜೊತೆನೆ ಹೋದೆ. ದೇವಸ್ಥಾನದ ಹತ್ರ ಹೋಗಿ ತಲುಪೋಷ್ಟರಲ್ಲಿ ಅಲ್ಲಿ ಸರಿಸುಮಾರು 1000 ಜನ ಸೇರಿದ್ರು. ಅಲ್ಲ ಇನ್ನು ಸೇರ್ತಾನೆ ಇದ್ರು. ನಾನು ಹೋಗಿ ಗದ್ದೆ ಬೈಲಲ್ಲಿ ಬೈಕ್ ನಿಲ್ಸಿ ನನ್ನ ಫ್ರೆಂಡ್ ಎಲ್ಲಿದ್ದಾನೆ ಅಂತ ಹುಡ್ಕೋಕೆ ಹೊರಟೆ. ಆದ್ರೆ ಇಲ್ಲಿ ನೆಟ್ವರ್ಕ್ ಇಲ್ಲ. ಅವ್ನು ಇನ್ನೇನ್ ಸಿಗಲ್ಲ ಅನ್ಕೊಂಡು ಒಂದ್ಸಲ ಎಷ್ಟು ಜನ ಸೇರಿದ್ದಾರೆ ನೋಡ್ಕೊ ಬಂದು ಲೈನ್ ಅಲ್ಲಿ ನಿತ್ಕೊಳ್ಳೋಣ ಅಂತ ಹೋಗ್ತಿದ್ರೆ ಆ ಲೈನ್ ಮಧ್ಯದಲ್ಲಿ ಯಾರೋ ನನ್ ಕರ್ದಂಗಾಯ್ತು. ಯಾರು ಅಂತ ನೋಡಿದ್ರೆ ನನ್ನ ಫ್ರೆಂಡೇ. ಅವನು ಅವ್ನ ಬೆಟಾಲಿಯನ್ ಜೊತೆಗೆ ಆ ಲೈನಿಗೆ ನಾನು ವೆಲ್ಕಮ್ ಮಾಡ್ಕೊಂಡ. ನಾನು ಅವ್ರ ಜೊತೆ ಹೋಗಿ ಜಾಯ್ನ್ ಆದೆ. ಸ್ವಲ್ಪ ಹೊತ್ತಿನ ನಂತರನೇ ಪ್ರಸಾದ ಹಂಚಕ್ ಶುರು ಮಾಡಿದ್ರು, ಅಂದ್ರೆ ಊಟ ಹಾಕಕ್ ಶುರು ಮಾಡಿದ್ರು ಅಂತ. ಒಂದ್ ಕಡೆಯಿಂದ ನಿಧಾನವಾಗಿ ಲೈನ್ ಮುಂದೆ ಹೋಗ್ತಿತ್ತು. ಇನ್ನೊಂದ್ ಕಡೆಯಿಂದ ಸೂರ್ಯ ಕೂಡ ಮುಳುಗಕ್ ಶುರು ಆಗಿತ್ತು. ಮತ್ತೊಂದ್ ಕಡೆಯಿಂದ ಯಾವ್ದೋ ಯುದ್ಧಕ್ಕೆ ಸೈನಿಕರು ನುಗ್ಗಿ ಬಂದಂಗೆ ಜನರು ಕೂಡ ಬಂದು ಲೈನಿಗೆ ಸೇರಕ್ ಶುರು ಮಾಡಿದ್ರು. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ರಿಗೂ ಊಟ ಹಾಕ್ತಾ ಇದ್ರೆ ಈ ಒಂದು ಕ್ಷಣಕ್ಕೆ ಸಾಕ್ಷಿ ಆಗಕ್ಕಂತ ಹೇಳಿ ಅದೆಷ್ಟೋ ಜನ ಅದೆಷ್ಟೋ ಊರುಗಳಿಂದ ಇಲ್ಲಿಗೆ ಬಂದಿದ್ರು. ಅಡ್ಗೆ ಕೊಟ್ಟಿಗೆಲ್ಲಂತೂ ಒಂದ್ ಕಡೆ ಅನ್ನದ ರಾಶಿಯಾಗಿದ್ರೆ ಇನ್ನೊಂದ್ ಕಡೆ ಬೆಳಿಗ್ಗೆ ದೇವರಿಗೆ ಅರ್ಪಿಸಿದ ನೈವೇದ್ಯ ಪ್ರಸಾದವಾಗಿತ್ತು. ಜನರ ಮಧ್ಯ ಕ್ಯೂ ಅಲ್ಲಿ ನಿಂತ್ಕೊಂಡು ಊಟ ಹಾಕ್ತಿದ್ದ ಸ್ಥಳಕ್ಕೆ ಹೋಗಿ ಊಟ ಬಡಿಸ್ಕೊಂಡು ಕುಂಚೂರಿನ ದೇವಸ್ಥಾನದ ಬಳಿ ಇದ್ದ ಗದ್ದೆ ಬೈಲಲ್ಲಿ ಊಟ ಮುಗಿಸಿದ್ವಿ. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಇಲ್ಲಿ ನೀವು ಎಷ್ಟೇ ದೊಡ್ಡ ಹೆಸರು ಮಾಡಿರಿ ಅಥವಾ ಯಾವುದೇ ದೊಡ್ಡ ಸೆಲೆಬ್ರಿಟಿ ಆಗಿರಿ, ಅದು ಇಲ್ಲಿ ಯಾವ ಲೆಕ್ಕಕ್ಕೂ ಬರಲ್ಲ. ಇಲ್ಲಿದ್ದ ದೊಡ್ಡ ಸೆಲೆಬ್ರಿಟಿ ಅಂದ್ರೆ ನಮ್ ಕುಂಚೂರಿನ ತಾಯಿ ದುರ್ಗಾ ಪರಮೇಶ್ವರಿ, ಮಾರಿಯಮ್ಮ ಹಾಗೂ ಇನ್ನುಳಿದ ಪರಿವಾರ ದೇವತೆಗಳು. ಈ ದೇವರ ಸನ್ನಿಧಿಲಿ ಊಟ ಮುಗಿಸಿ ಹೊರಡೋಷ್ಟರಲ್ಲಿ ಸೂರ್ಯ ಸಂಪೂರ್ಣವಾಗಿ ಮುಳುಗಿದ್ದ. ಆದ್ರೂ ಕೂಡ ಜನರ ಸಂಖ್ಯೆ ಏನು ಕಡಿಮೆ ಆಗಿರ್ಲಿಲ್ಲ. ಜನರನ್ನ ನೋಡ್ಕೊಂಡು ಜಾತ್ರೆ ಸುತ್ತಾಡ್ಕೊಂಡು ಮನೆಗೆ ಹೊರಟೆ. ನೀವೇನೇ ಹೇಳಿ, ನಮ್ ಕರ್ನಾಟಕ ಒಂದು ರಾಜ್ಯ ಆದ್ರೂ ಇದರ ಸಂಸ್ಕೃತಿ, ಆಚಾರ, ವಿಚಾರ, ವಿಶೇಷತೆಗಳಿಂದ ಇದರ ಒಳಗಿರೋ ಪ್ರತಿಯೊಂದು ಗ್ರಾಮಗಳು, ತಾಲೂಕುಗಳು, ಜಿಲ್ಲೆಗಳು ಹಲವು ಜಗತ್ತುಗಳಾಗಿ ತಮ್ಮನ್ನು ತಾವು ಪ್ರತಿನಿಧಿಸಿಕೊಳ್ತವೆ. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.